ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 15/1/2024 ಪ್ರಚಲಿತ ವಿದ್ಯಮಾನಗಳನ್ನು ಈಗ ನೋಡ್ತಾ ಹೋಗೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ವಿಡಿಯೋನ ಶುರು ಮಾಡೋಣ ಬನ್ನಿ. ಎಂದಿನಂತೆ 12 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಕೊಂಡ್ಕೊಳ್ಳೋದಾದ್ರೆ ಇವತ್ತು ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಪರ್ಚೇಸ್ ಮಾಡೋರು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು. ಪ್ರಶ್ನೆ: ಭಾರತ ಮತ್ತು ಯಾವ ದೇಶದ ಕೋಸ್ಟ್ ಗಾರ್ಡ್ಗಳ ನಡುವೆ ಜಂಟಿ ವ್ಯಾಯಾಮವಾದ ಸಹಯೋಗ್ ಕೈಜಿನ್ ಇತ್ತೀಚೆಗೆ ನಡೆದಿದೆ? ಜಪಾನ್, ಫ್ರಾನ್ಸ್, ಶ್ರೀಲಂಕಾ, ಮಾಲ್ಡೀವ್ಸ್. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್. ಭಾರತ ಮತ್ತು ಜಪಾನಿನ ಕೋಸ್ಟ್ ಗಾರ್ಡ್ಗಳು ಇತ್ತೀಚೆಗೆ ಚೆನ್ನೈ ಕರಾವಳಿಯಲ್ಲಿ ಸಹಯೋಗ್ ಕೈಜಿನ್ ಎಂಬ ಹೆಸರಿನ ಯಶಸ್ವಿ ಜಂಟಿ ವ್ಯಾಯಾಮವನ್ನು ನಡೆಸಿವೆ. ಈ ವ್ಯಾಯಾಮವು 2006ರಲ್ಲಿ ಸಹಿ ಮಾಡಿದ ಸಹಕಾರ ಒಪ್ಪಂದದ ಅಡಿಯಲ್ಲಿ ಉಭಯ ದೇಶಗಳ ನಡುವೆ ನಡೆಯುತ್ತಿರುವ ಸಹಯೋಗದ ಒಂದು ಭಾಗವಾಗಿದೆ. ಈ ವ್ಯಾಯಾಮವು ಭಾರತ ಮತ್ತು ಜಪಾನ್ ನಡುವಿನ ಬಲವಾದ ಕಡಲ ಸಹಕಾರದ ಬಗ್ಗೆ ಒತ್ತಿ ಹೇಳುತ್ತೆ ಹಾಗೂ ಅವರ ಸಂಬಂಧಗಳು ಮತ್ತು ಪರಸ್ಪರ ತಿಳುವಳಿಕೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಸಹಾಯವನ್ನ ಮಾಡುತ್ತೆ. ಯಾವ ರಾಜ್ಯದಲ್ಲಿ ನಿರುದ್ಯೋಗಿ ಯುವಕರಿಗಾಗಿ ಯುವ ನಿಧಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಕರ್ನಾಟಕ, ಪಂಜಾಬ್, ತಮಿಳುನಾಡು, ಕೇರಳ. ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ 5ನೇ ಮತ್ತು ಅಂತಿಮ ಚುನಾವಣಾ ಗ್ಯಾರಂಟಿಯನ್ನು ಅನಾವರಣಗೊಳಿಸಿದ್ದಾರೆ. ಇದಕ್ಕೆ ಯುವ ನಿಧಿ ಅಂತ ಹೆಸರಿಡಲಾಗಿದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಪ್ರಾರಂಭವಾದ ಈ ಉಪಕ್ರಮ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಪದವಿಗಳನ್ನು ಪೂರ್ಣಗೊಳಿಸಿದ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ನಿರುದ್ಯೋಗ ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿರುತ್ತೆ. ಈ ಯೋಜನೆ ಅಡಿ ಕಳೆದ 6 ತಿಂಗಳಿಂದ ಉದ್ಯೋಗ ಪಡೆಯಲು ಸಾಧ್ಯವಾಗದ ಮತ್ತು ಉನ್ನತ ವ್ಯಾಸಂಗ ಮಾಡದ ಪದವಿ ಪಡೆದವರಿಗೆ ಮಾಸಿಕವಾಗಿ 3,000 ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಮಾಸಿಕ 1,500 ರೂಪಾಯಿಗಳನ್ನು ನೀಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಇದನ್ನು 2 ವರ್ಷಗಳ ಕಾಲ ಸರ್ಕಾರ ನೀಡುತ್ತೆ. IIT ಮದ್ರಾಸ್ ಅವರು ಯಾವ ದೇಶದ ಕ್ಯಾಂಡಿಯಲ್ಲಿ ಹೊಸ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಸಜ್ಜಾಗಿದ್ದಾರೆ? ನೇಪಾಳ, ಫ್ರಾನ್ಸ್, ಶ್ರೀಲಂಕಾ, ಮಾಲ್ಡೀವ್ಸ್. ಸರಿಯಾದ ಉತ್ತರ ಶ್ರೀಲಂಕಾ. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಅವರು ಭಾರತದ ಪ್ರಮುಖ ಎಂಜಿನಿಯರಿಂಗ್ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಅವರು ಶ್ರೀಲಂಕಾದ ಕ್ಯಾಂಡಿಯಲ್ಲಿ ಹೊಸ ಕ್ಯಾಂಪಸ್ ಅನ್ನು ಸ್ಥಾಪಿಸುವ ಮೂಲಕ ತನ್ನ ಪರಿಧಿಯನ್ನು ವಿಸ್ತಾರ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಹೊಸ ಕ್ಯಾಂಪಸ್ನ ಪ್ರಸ್ತಾವನೆಯನ್ನು 2024ರ ಬಜೆಟ್ ಭಾಗವಾಗಿ ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರು ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಕ್ಯಾಂಪಸ್ ಶ್ರೀಲಂಕಾದ ಕ್ಯಾಂಡಿಯಲ್ಲಿ ನೆಲೆಗೊಂಡಿದ್ದು ಇದು ಶ್ರೀಮಂತ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಈ ಉಪಕ್ರಮವು ಶ್ರೀಲಂಕಾದ ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಬೆಲೆಯಲ್ಲಿ ಸ್ಥಳೀಯವಾಗಿ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನು ಒದಗಿಸುವ ಗುರಿಯನ್ನು ಹೊಂದಿರುತ್ತೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? 80, 81, 82, 83. ವೆರಿ ಇಂಪಾರ್ಟೆಂಟ್. ಈ ವರ್ಷದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿದೆ. ಸರಿಯಾದ ಉತ್ತರ 80ನೇ ಸ್ಥಾನವನ್ನು 2024ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಪಡ್ಕೊಂಡಿದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024ಅನ್ನು ಜಾಗತಿಕ ಪೌರತ್ವ ಮತ್ತು ರೆಸಿಡೆನ್ಸಿ ಸಲಹಾ ಸಂಸ್ಥೆಯಾದ ಹೆನ್ಲಿ ಮತ್ತು ಪಾಲುದಾರರು ಬಿಡುಗಡೆ ಮಾಡ್ತಾರೆ. 199 ದೇಶಗಳ ಪಾಸ್ಪೋರ್ಟ್ಗಳನ್ನು ಮೌಲ್ಯಮಾಪನ ಮಾಡಿ ಬಿಡುಗಡೆ ಮಾಡ್ತಕ್ಕಂತಹ ಸೂಚ್ಯಂಕ ಇದು. ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ಹೊಂದಿರುವ ದೇಶಗಳು ಯಾವ್ಯಾವುದು ಈ ವರ್ಷ ಅಂತ ನೋಡೋದಾದ್ರೆ ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ಪೇನ್, ಜಪಾನ್ ಮತ್ತು ಸಿಂಗಪುರ. ವಿಶ್ವದ ಅತ್ಯಂತ ಕಡಿಮೆ ಶಕ್ತಿಶಾಲಿ ಪಾಸ್ಪೋರ್ಟ್ನ ಹೊಂದಿರತಕ್ಕಂಥ ದೇಶ ಅಫ್ಘಾನಿಸ್ತಾನ. ಇದು 28 ದೇಶಗಳ ವ್ಯಾಪ್ತಿಯೊಂದಿಗೆ 104ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, ಯಾವ ಟೈಗರ್ ರಿಸರ್ವ್ ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಕಜಿರಂಗಾ, ಫೆಂಚ್ ಟೈಗರ್ ರಿಸರ್ವ್, ನಾಮದಾಫಾ ಹುಲಿ ಸಂರಕ್ಷಿತ ಪ್ರದೇಶ, ಕಮ್ಲಂಗ್ ಹುಲಿ ಸಂರಕ್ಷಿತ ಪ್ರದೇಶ. ಸರಿಯಾದ ಉತ್ತರ ಫೆಂಚ್ ಟೈಗರ್ ರಿಸರ್ವ್. ಮಹಾರಾಷ್ಟ್ರದ ಫೆಂಚ್ ಟೈಗರ್ ರಿಸರ್ವ್ ಡಾರ್ಕ್ ಸ್ಕೈ ಪಾರ್ಕ್ನೊಂದಿಗೆ ಭಾರತದ ಮೊದಲ ಮತ್ತು ಏಷ್ಯಾದ 5ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಡಾರ್ಕ್ ಸ್ಕೈ ರಾತ್ರಿಯ ಆಕಾಶವನ್ನು ರಕ್ಷಿಸಲು ಮತ್ತು ಬೆಳಕಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ.
ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಪ್ರಕೃತಿ ಸಂರಕ್ಷಣೆಗಾಗಿ ನೈಸರ್ಗಿಕ ಕತ್ತಲೆಯನ್ನು ಸಂರಕ್ಷಿಸುವ ಮತ್ತು ಸಂರಕ್ಷಿತ ಪ್ರದೇಶಗಳಲ್ಲಿ ಪರಿಸರ ವಿಜ್ಞಾನವನ್ನು ನಿರ್ವಹಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ. ಮುಂದಿನ ಪ್ರಶ್ನೆ, ಕರಾವಳಿ ಪರಿಸರ ವ್ಯವಸ್ಥೆಯನ್ನ ಪುನರ್ಸ್ಥಾಪಿಸಲು ಯಾವ ರಾಜ್ಯ ಸರ್ಕಾರ ವಿಶೇಷ ವಾಹನವನ್ನ ಪ್ರಾರಂಭಿಸಿದೆ? ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು. ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು. ಕರಾವಳಿ ಪರಿಸರ ವ್ಯವಸ್ಥೆಯನ್ನ ಪುನರ್ಸ್ಥಾಪಿಸಲು ತಮಿಳುನಾಡು ವಿಶೇಷ ಉದ್ದೇಶದ ವಾಹನವನ್ನ ಪ್ರಾರಂಭಿಸಿದೆ. ಹ್ಯಾಂಗ್ರೋವಗಳು, ಹವಳಗಳು, ಸಿಂಗ್ರಾಸ್, ಉಪ್ಪು ಜವುಗು ಸೇರಿದಂತೆ ಕರಾವಳಿ ಪರಿಸರ ವ್ಯವಸ್ಥೆಯ ಸಂರಕ್ಷಣೆ ಮತ್ತು ಮರುಸ್ಥಾಪನೆಗಾಗಿ ತಮಿಳುನಾಡು ಈ ವಿಶೇಷವಾದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಈ ಉದ್ದೇಶಕ್ಕಾಗಿ ಸ್ಥಾಪಿಸಲಾದ ನಿರ್ದಿಷ್ಟ ಘಟಕವನ್ನು ತಮಿಳುನಾಡು ಬ್ಲೂ ಕಾರ್ಬನ್ ಏಜೆನ್ಸಿ ಅಂತ ಹೆಸರಿಡಲಾಗಿದೆ. ಈ ಉಪಕ್ರಮ ತಮಿಳುನಾಡು ಕರಾವಳಿ ಮಿಷನ್ನ ಭಾಗವಾಗಿದ್ದು 2023-24 ರಾಜ್ಯ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಲಾಗಿತ್ತು ಮತ್ತು ವರ್ಷಕ್ಕೆ ಅಂದಾಜು 2,000 ಕೋಟಿ ರೂಪಾಯಿಗಳನ್ನು ಈ ಒಂದು ಉಪಕ್ರಮಕ್ಕೆ ಮೀಸಲಿಡಲಾಗಿತ್ತು. ದಕ್ಷಿಣ ನೌಕಾ ಕಮಾಂಡ್ನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಯೋಗೇಶ್ ಮಿಶ್ರಾ, ಉಪಲ್ ಕುಂದೋ, ಜಗದೀಶ್ ಶರ್ಮಾ, ಅಶೋಕ್ ತ್ರಿಪಾಠಿ. ಸರಿಯಾದ ಉತ್ತರ ಉಪಲ್ ಕುಂದೋ. ಭಾರತೀಯ ನೌಕಾ ಅಕಾಡೆಮಿಯ ಪ್ರತಿಷ್ಠಿತ ಹಳೆಯ ವಿದ್ಯಾರ್ಥಿ ರಿಯಲ್ ಅಡ್ಮಿರಲ್ ಉಪಲ್ ಕುಂದು ಅವರನ್ನ ದಕ್ಷಿಣ ನೌಕಾ ಕಮಾಂಡ್ನ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಅವರು ಜಲಾಂತರ್ಗಾಮಿ ವಿರೋಧಿ ಯುದ್ಧದಲ್ಲಿ ವಿಶೇಷ ಅನುಭವ ಮತ್ತು ಪರಿಣಿತಿಯನ್ನು ಹೊಂದಿದ್ದಾರೆ. 1991ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲ್ಪಟ್ಟ ರಿಯಲ್ ಅಡ್ಮಿರಲ್ ಉಪಲ್ ಕುಂಡು ವಿಶಿಷ್ಟವಾದ ನೌಕಾ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿಷ್ಠಿತ ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ ಅವರು ಆರಂಭಿಕ ತರಬೇತಿಯು ಅವರ ಭವಿಷ್ಯದ ಸಾಧನೆಗಳಿಗೆ ಅಡಿಪಾಯವನ್ನು ಹಾಕಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಇನ್ನು ಈ ದಿನದ ಕೊನೆ ಪ್ರಶ್ನೆ, ಇತ್ತೀಚೆಗೆ CNN ನ್ಯೂಸ್ 18 ಭಾರತೀಯ ವರ್ಷದ ಪ್ರಶಸ್ತಿಯನ್ನು ಕೆಳಕಂಡ ಯಾರಿಗೆ ನೀಡಿದೆ? ಅಕ್ಷಯ್ ಕುಮಾರ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಶಾಹಿದ್ ಕಪೂರ್. ಸರಿಯಾದ ಉತ್ತರ ಶಾರುಖ್ ಖಾನ್. ಗ್ರೇ ನ್ಯೂಸ್ ಚಾನೆಲ್ CNN ನ್ಯೂಸ್ 18 ಮತ್ತೊಮ್ಮೆ ತನ್ನ ಪ್ರಮುಖ ಉಪಕ್ರಮ ಅಂದರೆ ತನ್ನ ಪ್ರಮುಖ ಕಾರ್ಯಕ್ರಮವಾದ ಇಂಡಿಯನ್ ಆಫ್ ದಿ ಇಯರ್ IOTN ಪ್ರಶಸ್ತಿಯನ್ನು ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದ 13ನೇ ಆವೃತ್ತಿ ಜನವರಿ 10ರಂದು ದೆಹಲಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕಿಂಗ್ ಖಾನ್ ಎಂದು ಜನಪ್ರಿಯರಾಗಿರುವ ಬಾಲಿವುಡ್ನ ಖ್ಯಾತ ನಟ ಶಾರುಖ್ ಖಾನ್ ಅವರಿಗೆ ಇಂಡಿಯನ್ ಆಫ್ ದಿ ಇಯರ್ ಪ್ರಶಸ್ತಿ 2023 ನೀಡಿ ಗೌರವಿಸಲಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಜನವರಿ 1ರಿಂದ ಜನವರಿ 15 ತನಕ ಎಲ್ಲ ಪ್ರಚಲಿತ ವಿದ್ಯಮಾನಗಳ PDF ಅನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯಾರ್ಯಾರಿಗೆ PDF ನೋಟ್ಸು, ಪ್ರತಿದಿನದ ಕ್ಲಾಸ್ ನೋಟ್ಸನ್ನು ಪಡ್ಕೋಬೇಕು ಅನ್ನೋ ಆಸಕ್ತಿ ಇರೋರು ಅಥವಾ ಕ್ಲಾಸ್ ನೋಟ್ಸ್ಗಳನ್ನು ನೋಡಿ ವಿಡಿಯೋಗಳನ್ನು ನೋಡಿ PDF ನೋಟ್ಸ್ ಇನ್ನೂ ಸಿಕ್ಕಿಲ್ಲ ಅಂದರೆ ನೀವು ಟೆಲಿಗ್ರಾಮ್ಗೆ ಹೋಗಿ SPK ಕನ್ನಡ ಅಂತ ಸರ್ಚ್ ಮಾಡಿ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಫೈಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ 1ನೇ ದಿನಾಂಕದಿಂದ 15ನೇ ದಿನಾಂಕದವರೆಗೆ ನಮ್ಮ ತರಗತಿಯ ಕ್ಲಾಸ್ ನೋಟ್ಸ್ ಇಲ್ಲಿ ಏನು ಕ್ಲಾಸ್ ಮಾಡಿದ್ವಿ ಆ ಕ್ಲಾಸ್ನ ನೋಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ನೋಟ್ಸ್ಗಳನ್ನು ಸೇವ್ ಮಾಡಿಕೊಂಡು ಪ್ರತಿದಿನ ರಿವಿಷನ್ ಮಾಡ್ತಾ ಹೋಗಿ. ಸೊ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.